ಆಪರೇಷನ್ ಸಿಂಧೂರ್ ಇವತ್ತು ಏನು 26 ನಮ್ಮ ಭಾರತೀಯ, ಅದರಲ್ಲಿ ಕೂಡ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಹೆಣ್ಮಗಳ ಏನು ಅವರ ಮಾಂಗಲ್ಯವನ್ನು ಸುಮಂಗಳಿಯನ್ನು ಕಿತ್ಕೊಂಡಿರ್ತಕ್ಕಂಥ ಉಗ್ರಗಾಮಿಗಳು, ಪಾಕಿಸ್ತಾನದ ಉಗ್ರಗಾಮಿಗಳು, ಇವರಿಗೆ ತಕ್ಕ ಶಾಸ್ತಿಯನ್ನು ಪಾಠವನ್ನು ನಾವು ಮಾಡೇ ಮಾಡ್ತೀವಿ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಪಣ ತೊಟ್ಟಿದ್ರು. ಅದರಂತೆಯೇ ಇವತ್ತು ಆಪರೇಷನ್ಸ್ ಇವತ್ತು ಸಿಂಧೂರ್ ಅಂತೇಳಿ. ಸಿಂಧೂರ್ ನಿಮಗೆಲ್ಲ ಗೊತ್ತಿದೆ. ನಮಗೆ ಸಿಂಧೂರ ಭಾಳಷ್ಟು ಒಂದು ನಮ್ಮ ಹಿಂದೂ ಮಹಿಳೆಯರಿಗೆ ಅದು ಭಾಳಷ್ಟು ಪವಿತ್ರ. ಏನು ಅವರ ಗಂಡಂದರಿಗೆ ಗೌರವವನ್ನು ಕೊಡೋದು ಆ ಸಿಂಧೂರದ ಮೂಲಕನೇ. ಅಂಥ ಒಂದು ಪವಿತ್ರ ಪದವನ್ನು ನಮ್ಮ ಪ್ರಧಾನಮಂತ್ರಿಗಳೇ ಆಯ್ಕೆ ಮಾಡಿ ಇವತ್ತು ಈ ಒಂದು ನಮ್ಮ ಸಶಸ್ತ್ರ ಪಡೆಗಳು ಎಲ್ಲ ರೀತಿಯಲ್ಲಿ ವಾಯುವಿನಲ್ಲಿ, ನೇವಿ, ಆರ್ಮಿ ಎಲ್ಲ ಕೂಡ ಸಿದ್ಧರಾಗಿದ್ದಾರೆ. ಪಾಕಿಸ್ತಾನದ ಒಳಗಡೆ ಹೋಗಿ ಇವತ್ತು ಲಾಹೋರ್ವರೆಗೂ ಕೂಡ ಹೋಗಿ, ಲಾಹೋರ್ವರೆಗೂ ಹೋಗಿ, ರಾವಲ್ಪಿಂಡಿಗೆ ಹೋಗಿ, ಕರಾಚಿ ಹತ್ರ ಹೋಗಿ, ಅವರ ಏನು ಬೇಸಸ್ ಇದೆಯಲ್ಲ, ಲಾಂಚ್ ಪ್ಯಾಡ್ಸ್ ಅಂತ ಅಂತಾರೆ, ಆ ಲಾಂಚ್ ಪ್ಯಾಡ್ಸನ್ನೇ ಇವತ್ತು ಧ್ವಂಸ ಮಾಡಿದ್ದಾರೆ. ಇದು ನಮ್ಮ ಸಶಸ್ತ್ರ ಪಡೆಗಳು, ನಮ್ಮ ಸೈನ್ಯ, ನಮ್ಮ ವಾಯು ನೆಲೆ, ಇವರಿಗೆಲ್ಲ ಕೂಡ ನಾನು ಇವರ ಅಧಿಕಾರಿ ವೃಂದದವರಿಗೆ ನಾನು ಹಾರ್ದಿಕ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ದಿಟ್ಟ ಪ್ರಧಾನಮಂತ್ರಿಗಳು ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ, ಅವರು ಈ ಸರ್ಕಾರವನ್ನು ಮುನ್ನಡೆಸ್ತಾ ಇರತಕ್ಕಂಥ ರೀತಿ, ಇಡೀ 140 ಕೋಟಿ ಜನರಿಗೆ, ಭಾರತೀಯರಿಗೆ ಇದು ಹೆಮ್ಮೆ ಅಂತ ನನಗನ್ಸುತ್ತೆ.